ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನೀವು ಮಾಡಿದ ಪಾಪಗಳೆಲ್ಲವೂ ತೊಳೆದು ಹೋಗುತ್ತವೆ, ನಿಮಗೆ ಮೋಕ್ಷ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಇದೇ ಕಾರಣ ಎಷ್ಟೋ ಜನ ಉತ್ತರ ಭಾರತದಲ್ಲಿ ಹರಿಯುವ ಗಂಗೆಯಲ್ಲಿ ಮಿಂದು ಪವಿತ್ರರಾಗುತ್ತಾರೆ. ಇನ್ನು ಅದರಲ್ಲೂ ಪ್ರಯಾಗರಾಜದಲ್ಲಿ ಹರಿಯುವ ತ್ರಿವೇಣಿ ಸಂಗಮದಲ್ಲಿ, ಅದರಲ್ಲೂ ಮಹಾಕುಂಭ ಸಮಯದಲ್ಲಿ ಸ್ನಾನ ಮಾಡಿದರೆ ಮಾಡಿದ ಪಾಪಗಳೆಲ್ಲ ತೊಳೆದು ಹೋಗುತ್ತವೆ ಅನ್ನುವ ಅಚಲ ನಂಬಿಕೆ ಇದೆ. ಇದೇ ಕಾರಣ ಕೇವಲ ಹಿಂದೂಗಳಲ್ಲದೆ ಮಹಾಕುಂಭದ ಸಮಯದಲ್ಲಿ ಕೋಟ್ಯಾನುಕೋಟಿ ಜನರು ದೇಶ ವಿದೇಶಗಳಿಂದ ಶಾಹಿ ಸ್ನಾನವನ್ನ ಮಾಡಲು ಬರುತ್ತಾರೆ. ಇದೇ ರೀತಿ ಜನವರಿ 30ನೇ ತಾರೀಕು 2025ರಂದು ಇಸ್ರೇಲ್ನ ಒಬ್ಬ ಮಹಿಳೆ ಲೀಸಾ ಎಂಬುವಳು ಶಾಹಿ ಸ್ನಾನವನ್ನು ಮಾಡಲು ಬಂದಿದ್ದಳು. ಶಾಹಿ ಸ್ನಾನ ಮಾಡುವಾಗ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಜೋರಾಗಿ ಕಿರಿಚಲು ಪ್ರಾರಂಭಿಸಿದ್ದಾಳೆ. ಅಷ್ಟೇ ಅಲ್ಲದೆ ತನ್ನ ಬಟ್ಟೆಯನ್ನೆಲ್ಲ ತೆಗೆದು ತನ್ನ ಊರುಗಳಿಂದಲೇ ತನ್ನ ಮೈಯನ್ನ ಪರಚಿಕೊಳ್ಳಲು ಆರಂಭಿಸಿದ್ದಾಳೆ. ಇದನ್ನ ನೋಡಿದಂತಹ ಜನರೆಲ್ಲ ಗಾಬರಿಯಾಗಿದ್ದಾರೆ. ಪೊಲೀಸರು ಕೂಡ ಅಲ್ಲಿಗೆ ಧಾವಿಸಿದ್ದಾರೆ. ಆಗ ಅವಳು ಪೊಲೀಸರಿಗೆ ತನ್ನನ್ನು ತನ್ನ ಪಾಡಿಗೆ ಬಿಟ್ಟು ಬಿಡಲು ಬೇಡಿಕೊಂಡಿದ್ದಾಳೆ. ಹೌದು, ನಾನು ಜೀವನದಲ್ಲಿ ದೊಡ್ಡ ಪಾಪಗಳನ್ನೇ ಮಾಡಿದ್ದೇನೆ. ನಾನು ನನ್ನ ಸ್ವಂತ ತಮ್ಮನನ್ನ ತಂಗಿಯನ್ನ ಕೊಂದಿದ್ದೇನೆ. ಹೀಗಾಗಿ ನಾನು ಇದೇ ಗಂಗೆಯಲ್ಲಿ ಪ್ರಾಣ ಬಿಡಬೇಕೆಂದು ಬಯಸುತ್ತೇನೆ ಎಂದು ಬೇಡಿಕೊಂಡಿದ್ದಾಳೆ. ಆದರೆ ಅಲ್ಲಿಗೆ ಬಂದ ಸಬ್ ಇನ್ಸ್ಪೆಕ್ಟರ್ ಹಾಗೂ ಲೇಡಿ ಕಾನ್ಸ್ಟೇಬಲ್ಗಳು ಆ ಮಹಿಳೆಯನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಸಮಾಧಾನ ಮಾಡಿದ್ದಾರೆ ಹಾಗೂ ಇಸ್ರೇಲ್ ಎಂಬಸಿಗೆ ಫೋನ್ ಮಾಡಿ ಆ ಮಹಿಳೆಯನ್ನ ಒಪ್ಪಿಸಿದ್ದಾರೆ. ಹೌದು ಸ್ನೇಹಿತರೆ, ಇಂಥದೊಂದು ಘಟನೆ 2025ರ ಜನವರಿಯಲ್ಲಿ ಮಹಾಕುಂಭದಲ್ಲಿ ನಡೆದು ಹೋಗಿತ್ತು. ಅದು ಕೂಡ ಗಂಗೆಯ ಈ ಪವಿತ್ರ ನದಿಯಲ್ಲಿ. ಹೌದು, ಗಂಗಾ ನದಿ ಯಾಕೆ ಅಷ್ಟು ಪವಿತ್ರವಾಗಿದ್ದಾಳೆ? ಎಷ್ಟೇ ಪಾಪಗಳನ್ನ ಮಾಡಿದರೂ ಈ ನೀರಿನಲ್ಲಿ ಮಿಂದೆದ್ದರೆ ಪಾಪಗಳು ತೊಳೆದು ಹೋಗುತ್ತವೆ. ಅಷ್ಟಕ್ಕೂ ಎಲ್ಲರ ಪಾಪವನ್ನ ತೊಳೆಯುವ ಈ ಗಂಗೆ ಈ ಭೂಮಿಯ ಮೇಲೆ ಬಂದ ಆ ರೋಚಕ ಕಥೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಗಂಗೋತ್ರಿ ಭಾರತದ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿದೆ. ಇದು ಡೆಹ್ರಾಡೂನ್ನಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿದ್ದರೆ ಋಷಿಕೇಶದಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕಾಶಿಯಿಂದ ಸುಮಾರು 105 ಕಿಲೋಮೀಟರ್ ದೂರದಲ್ಲಿದೆ. ಭಗೀರಥಿ ನದಿಯ ದಡದಲ್ಲಿರುವ ಗಂಗೋತ್ರಿ ಹಿಮಾಲಯದ ಪವಿತ್ರ ಚತುರ್ಧಾಮಗಳ ಪೈಕಿ ಒಂದಾಗಿದೆ. ಹಿಮಾಲಯದ ಉನ್ನತ ಪ್ರದೇಶದಲ್ಲಿರುವ ಗಂಗೋತ್ರಿಯು ಸಮುದ್ರ ಮಟ್ಟಕ್ಕಿಂತ ಸುಮಾರು 3042 ಮೀಟರ್ ಎತ್ತರದಲ್ಲಿದೆ. ಉತ್ತರಾಖಂಡದ ಮುಖ್ಯ ನಗರಗಳಾದಂತಹ ಹರಿದ್ವಾರ, ಋಷಿಕೇಶ ಮತ್ತು ಡೆಹ್ರಾಡೂನ್ಗಳಿಂದ 1 ದಿನದ ಪ್ರಯಾಣ ಮಾಡಿ ಗಂಗೋತ್ರಿಯನ್ನು ನೀವು ತಲುಪಬಹುದು. ಯಮುನೋತ್ರಿಯಿಂದ ನೀವು ಹೋದರೆ 2 ದಿನಗಳ ಪ್ರಯಾಣವಾಗುತ್ತದೆ. ಗಂಗೋತ್ರಿಗೆ ವಾಹನಗಳು ಆರಾಮವಾಗಿ ಹೋಗುವುದರಿಂದ ಇಲ್ಲಿಗೆ ಬರುವ ಯಾತ್ರಿಗಳ ಸಂಖ್ಯೆ ಯಮುನೋತ್ರಿಗಿಂತ ಹೋಲಿಸಿದರೆ ಹೆಚ್ಚಾಗಿಯೇ ಇದೆ. ಜೊತೆಗೆ ಗಂಗೋತ್ರಿಯು ಯಮುನೋತ್ರಿಗಿಂತ ಹೆಚ್ಚು ಪಾವನ ಎಂದು ಭಕ್ತರ ನಂಬಿಕೆಯಾಗಿದೆ. ಗಂಗೋತ್ರಿ ಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ರಾಜ ಭಾಗೀರಥಿಯ ತಪಸ್ಸನ್ನು ಅನುಸರಿಸಿ ಗಂಗಾದೇವಿಯು ತನ್ನ ಪೂರ್ವಜರ ಪಾಪಗಳನ್ನು ತೊಳೆದುಕೊಳ್ಳಲು ತನ್ನನ್ನು ತಾನು ನದಿಯನ್ನಾಗಿ ಪರಿವರ್ತಿಸಿಕೊಂಡಳು ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ. ಗಂಗಾ ಹೊರಹೊಮ್ಮುವ ಹಿಮಾಲಯದ ಹಿಮನದಿಯನ್ನು ಭಗೀರಥಿ ಎಂದು ಕರೆಯುತ್ತಾರೆ. ಈ ಭಗೀರಥಿ ನದಿಯು ಹರಿದುಕೊಂಡು ದೇವಪ್ರಯಾಗ್ ಎಂಬ ಜಾಗದಲ್ಲಿ ಅಲಕನಂದ ನದಿಯಲ್ಲಿ ವಿಲೀನಗೊಂಡು ನಂತರ ಗಂಗಾ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತದೆ. ಅಲ್ಲಿಯವರೆಗೆ ಇದು ಗಂಗೆ ಆಗಿರುವುದಿಲ್ಲ. ಈ ವಿಷಯನ ನೀವು ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ. ಗಂಗಾ ಹುಟ್ಟಿದಾಗ ಗಂಗೆಯಾಗಿರೋದಿಲ್ಲ, ಅದು ಭಗೀರಥಿಯಾಗಿರುತ್ತದೆ. ಈ ಭಗೀರಥಿ ನದಿ ಹಲವಾರು ಪರ್ವತಗಳನ್ನು ಕ್ರಮಿಸಿ ಮುಂದೆ ದೇವಪ್ರಯಾಗದಲ್ಲಿ ಅಲಕನಂದ ನದಿಯೆಂದು ವಿಲೀನಗೊಂಡು ಗಂಗಾ ನದಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಗಂಗೋತ್ರಿಯಲ್ಲಿ ಗಂಗಾದೇವಿಯ ಆಲಯವೂ ಇದೆ ಸ್ನೇಹಿತರೆ.
ದೇವಾಲಯದ ಪ್ರಾಂಗಣದಲ್ಲಿ ಗಂಗೆಯನ್ನು ಒಲಿಸಿಕೊಳ್ಳಲು ಭಗೀರಥ ಚಕ್ರವರ್ತಿಯು ತಪಸ್ಸನ್ನು ಮಾಡಿದ ಪ್ರದೇಶ ಈ ಸ್ಥಳ ಎಂದು ಗುರುತಿಸಲಾಗಿದೆ. ಗಂಗಾ ನದಿಯ ಮೂಲ ಗಂಗೋತ್ರಿಯಿಂದ 18 ಕಿಲೋಮೀಟರ್ ಮುಂದೆ ಉನ್ನತ ಪರ್ವತದಲ್ಲಿರುವ ಗೋಮುಖದಲ್ಲಿದೆ. ಗಂಗೋತ್ರಿಯಿಂದ ಗೋಮುಖಕ್ಕೆ ಅತಿ ಕಠಿಣ ಕಾಲ್ನಡಿಗೆಯ ಹಾದಿಯಾಗಿದೆ. ಹಲವಾರು ಭಕ್ತರು ಈ ಕಾಲ್ನಡಿಗೆಯ ಮೂಲಕ ಈ ಕಠಿಣ ಪ್ರದೇಶವನ್ನು ಪಾರು ಮಾಡಿ ಗೋಮುಖಕ್ಕೆ ಹೋಗಿ ಅಲ್ಲಿ ಗಂಗೆಯ ಅಂದರೆ ಭಗೀರಥಿಯ ಉಗಮ ಸ್ಥಾನವನ್ನು ನೋಡುತ್ತಾರೆ. ಗಂಗೋತ್ರಿಯಲ್ಲಿ ಪ್ರತಿ ಸಂಜೆ ನಡೆಸಲಾಗುವ ಗಂಗಾ ಆರತಿ ಇಡೀ ವಿಶ್ವದಲ್ಲೇ ಬಲು ಪ್ರಸಿದ್ಧವಾಗಿದೆ ವೀಕ್ಷಕರೇ. ಚಳಿಗಾಲದ 6 ತಿಂಗಳ ಕಾಲ ಈ ಪ್ರದೇಶವು ಹಿಮದಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುತ್ತದೆ. ದೀಪಾವಳಿಯ ದಿನದಂದು ಗಂಗೋತ್ರಿ ದೇವಾಲಯವನ್ನು ಮುಚ್ಚಿ ಗಂಗೆಯ ವಿಗ್ರಹವನ್ನು ಹಾರ್ಸಿಲ್ ಬಳಿ ಮುಖಾ ಗ್ರಾಮದಲ್ಲಿ ನೆಲೆಗೊಳಿಸಿ ಆರಾಧಿಸುತ್ತಾರೆ. ಮುಂದಿನ 6 ತಿಂಗಳಲ್ಲಿ ಅಂದರೆ ಮುಂದಿನ ಮೇ ತಿಂಗಳಲ್ಲಿ ಮತ್ತೆ ಗಂಗಾ ಮಾತೆಯ ವಿಗ್ರಹವನ್ನು ಮತ್ತೆ ಗಂಗೋತ್ರಿ ದೇವಾಲಯಕ್ಕೆ ತರಲಾಗುತ್ತದೆ. ಮತ್ತೆ ಆವಾಗಿನಿಂದ ಭಕ್ತರಿಗೆ ಈ ದೇವಸ್ಥಾನ ತೆರೆಯಲಾಗುತ್ತದೆ. ಗಂಗೋತ್ರಿ ಮತ್ತು ಆಸುಪಾಸಿನ ಪ್ರದೇಶಗಳು ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಬರುತ್ತವೆ ಸ್ನೇಹಿತರೆ. ಗಂಗೋತ್ರಿ ವರ್ಷದ ಬಹುಪಾಲು ತಂಪಾಗಿರುತ್ತದೆ. ಈ ಸ್ಥಳಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ ಏಪ್ರಿಲ್ನಿಂದ ಜೂನ್ ಮತ್ತು ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಆಗಿದೆ ಸ್ನೇಹಿತರೆ. ಗಂಗೋತ್ರಿಯಲ್ಲಿ ಬೇಸಿಗೆ ಸಾಕಷ್ಟು ಆಹ್ಲಾದಕರವಾಗಿರುತ್ತದೆ ಮತ್ತು ಪವಿತ್ರ ಮಂದಿರದಲ್ಲಿ ಗೌರವ ಸಲ್ಲಿಸಲು ಸೂಕ್ತ ಋತುವಾಗಿದೆ. ಮಳೆಗಾಲವು ಭಾರೀ ಮಳೆಯಿಂದ ಕೂಡಿದೆ ಮತ್ತು ಈ ಸಮಯದಲ್ಲಿ ಇಲ್ಲಿಗೆ ಹೋಗೋದು ಕಷ್ಟ. ಚಳಿಗಾಲವು ಮೃದುವಾಗಿರುತ್ತದೆ ಮತ್ತು ಈ ಸ್ಥಳಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಕೂಡ ಅಲ್ಲ. ಆದ್ದರಿಂದ ಬೇಸಿಗೆಯ ಕಾಲ ಅತ್ಯಂತ ಆಹ್ಲಾದಕರವಾಗಿರುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ನೀವು ಗಂಗೋತ್ರಿಯನ್ನು ಭೇಟಿ ಕೊಡಿ. ಗಂಗಾ ಮಾತೆಯ ಉಗಮ ಸ್ಥಾನವನ್ನು ನಿಮ್ಮ ಕಣ್ಣಿಂದನೇ ನೋಡಿ ಪುನೀತರಾಗಿರಿ. ವೀಕ್ಷಕರೇ, ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.